I also told in the morning. ನನ್ನ ಬೆಳಗಿನ ಜಾವದಲ್ಲಿ ಹೇಳಿದೆ, New things means ಹೊಸ ಕಾರ್ಯಗಳೆಂದರೆ the things that you never seen, ಇದುವರೆಗೂ ನೋಡೋದಿರುವ ಕಾರ್ಯ, the things never heard. ಇದುವರೆಗೂ ಕೇಳದಿರುವ ಕಾರ್ಯ. I'm super excited to tell you, ನಾನು ಬಹಳ God ಸಂತೋಷವುಳ್ಳವನಾಗಿದ್ದೇನೆ. is going to do something new in your life ದೇವರು ನಿಮ್ಮ ಜೀವನದಲ್ಲಿ ಏನೋ ಹೊಸದನ್ನು ಮಾಡುತ್ತಾನೆ, that you never seen before, ಇದುವರೆಗೂ ನೀನು ನೋಡದಿರುವ ಕಾರ್ಯ, that you never heard before. ಇದುವರೆಗೂ ನೀನು ಕೇಳದಿರುವ ಕಾರ್ಯ, That promotion is coming that you never seen before. ಇದುವರೆಗೂ ನೋಡದಿರುವ ಬಡತಿ ನಿನಗಾಗಿ ಬರುತ್ತಾ ಇದೆ. That breakthrough is coming that you never heard before. ಇದುವರೆಗೂ ಕೇಳದಿರುವ ಬಡತಿ ನಿನಗಾಗಿ ಬರುತ್ತಾ ಇದೆ. And what I like the most in this verse, ನಾನು ಈ ಪದದಲ್ಲಿ ಬಹಳ ಇಷ್ಟಪಟ್ಟ ಕಾರ್ಯವೇನೆಂದ್ರೆ, God says, behold, I will do new thing. ಈಗ ಕರ್ತನು ಹೇಳ್ತಾ ಇದ್ದಾನೆ, ಈಗ ನಾನು ಹೊಸ ಕಾರ್ಯವನ್ನ ಮಾಡುವೆನು, It shall spring forth tomorrow. ಅದು ನಾಳೆ ತಲೆದೂರುತ್ತದೆ. No, ಇಲ್ಲ, it shall spring forth next week. ಅದು ಮುಂದಿನ ವಾರ ತಲೆದೂರುತ್ತದೆ. From when? ಯಾವಾಗ? How many believe now? ಎಷ್ಟು ಜನ ಹೇಳ್ತೀರಾ ಈಗ? Now. ಈಗ It will